ಬೆಂಗಳೂರಿನಿಂದ ಚಿಕ್ಕನಾಯಕನಹಳ್ಳಿಗೆ ಪಯಣ. ಹೀಗೆ ಹೋಗುವಾಗ ದಾರಿ ಮಧ್ಯೆ ತುಮಕೂರಿನಲ್ಲಿ ನಮ್ಮ ಕರಡಿ ಮಹೇಶ ಸಿಕ್ಕಿದ. ಹಾಯ್ ಫ್ರೆಂಡ್ಸ್, ಇಲ್ಲಿ ತುಮಕೂರು ಹತ್ರ ಬಂದಿದೆ. ನೋಡಿದ್ದೀರಲ್ಲ, ಲಾಸ್ಟ್ ಟೈಮ್ ನಾನು ಯೂಟ್ಯೂಬಲ್ಲಿ ಹಾಕಿದ್ದಲ್ಲ ಕರಡಿ ಮಹೇಶ ಅವನೇ. ನೋಡಿ ಅದೇ ಒಂದು ಗಾಡಿ ಸುಮ್ಮನೆ ಎಲ್ಲ ಏನ್ಕೊ ಬಂದಿದ್ದೆ ತುಮಕೂರಿಗೆ. ಸೊ ಹಂಗೆ ಬರೋಕ್ಕಾರೆ ಒಂದು ವಿಡಿಯೋ ಚಿಕ್ಕದಾಗಿ ಒಂದು. ಇಲ್ಲಿಂದ ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ. ಈಗ ಆಲ್ರೆಡಿ ತುಮಕೂರಲ್ಲಿ ಇದ್ದೀನಿ. ಇನ್ನೊಂದು 2 hours ನಮ್ಮ ಊರಲ್ಲಿ ಹೋಗ್ಬಿಡ್ತೀನಿ, ರೀಚ್ ಆಗ್ತೀನಿ ಫ್ರೆಂಡ್ಸ್. ಬರಲಾ? ಸರಿ ನೋಡಿ ಫ್ರೆಂಡ್ಸ್, ಜೊತೆ ನೋಡ್ಕೊಬಿಡಿ ಯೂಟ್ಯೂಬಲ್ಲಿ ಬುಗ್ರಿ ಲವ್ ಸ್ಟೋರಿ. ಇವಲೇ ಅದಕ್ಕೆ ಕಥಾಲಾಯಕ. ಹೀಗೆ ದಾರಿ ಮಧ್ಯೆ ಹೋಗುವಾಗ ಇದೇನು ನೋಡ್ತಾ ಇದ್ದೀರಾ, ಈ ಚಿತ್ರವನ್ನು ನಾನು ಸೆರೆಹಿಡಿದೆ ಫ್ರೆಂಡ್ಸ್. ಯಾಕೆ ಅಂತ ಕೇಳ್ತಾ ಇದ್ದೀರಾ? ಇದರ ಹಿಂದೆ ಒಂದು ದೊಡ್ಡ ರಹಸ್ಯ ಇದೆ ಫ್ರೆಂಡ್ಸ್. ಇದೇನು ನೋಡ್ತಾ ಇದ್ದೀರಾ, ಇದು ತುಂಬ ವರ್ಷಗಳ ಹಿಂದೆ ಸಿಮೆಂಟ್ ಕಾರ್ಖಾನೆ ಆಗಿತ್ತು. ನಾನು ಏನು ಆರಾಮಾಗಿ ತೋರಿಸ್ದೆ ಅದೆಲ್ಲ ತೊಟ್ಟಿಲುಗಳು. ಆ ಕಡೆಯಿಂದ ಇನ್ನೊಂದು ಕಡೆಗೆ ಸಿಮೆಂಟನ್ನು ಸಾಗಿಸ್ತಾಯಿದ್ರು ಫ್ರೆಂಡ್ಸ್. ಮುಂಚೆ ಅದೆಲ್ಲ ತಿರುಗ್ತಾಯಿತ್ತು. ಸೊ ಈಗ ಅದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಯಾವ ಕಾರಣಕ್ಕೋಸ್ಕರ ನಿಲ್ಲಿಸಿದಾರೆ ಗೊತ್ತಿಲ್ಲ. ತುಂಬ ವರ್ಷಗಳ ಹಿಂದೆ ಅದೆಲ್ಲ ಆ ಕಡೆಯಿಂದ ಈ ಕಡೆ ಆ ತೊಟ್ಲುಗಳ ಮೂಲಕ ಸಿಮೆಂಟ್ನ ಸಾಗಿಸ್ತಾಯಿದ್ರು ಫ್ರೆಂಡ್ಸ್. ಇದರ ಬಗ್ಗೆ 9ನೇ ತರಗತಿಯಲ್ಲಿ ಇತಿಹಾಸ ಬುಕ್ನಲ್ಲಿ ಹೆಚ್ಚಿನ ಮಾಹಿತಿ ಇದೆ ಫ್ರೆಂಡ್ಸ್. ಹೀಗೆ ಮುಂದೆ ಪಯಣಿಸಿದೆ ಫ್ರೆಂಡ್ಸ್ ನಮ್ಮ ಊರಿಗೆ ಹೋಗೋ ಅಷ್ಟರಲ್ಲಿ ಫುಲ್ ಕತ್ಲೆ ಆಗೋಯ್ತು ಫ್ರೆಂಡ್ಸ್. ಹೋಗ್ತಾ ಇದ್ದೀನಿ. ಈ ರಾತ್ರಿಯಲ್ಲಿ ಒಬ್ಬನೇ ಹೋಗ್ತಾ ಇದ್ದೀನಿ, ಯಾವುದು ಭಯ ಇಲ್ಲದೆ. ಆದರೂ ಒಂಥರ ರೈಡಿಂಗ್ ಚೆನ್ನಾಗಿರುತ್ತೆ ಒಬ್ಬರೇ ಹೋದರೆ. ನಾಳೆ ಮತ್ತೆ ಬೆಂಗಳೂರಿಗೆ ಬರಬೇಕು. ಕೆಲವರು ಎದುರ್ತಾ ಇರ್ತಾರೆ, ಈ ರಾತ್ರಿ ಹೊತ್ತೆಲ್ಲ ಬರಬೇಡಪ್ಪ, ಅಲ್ಲಿ ದೆವ್ವ ಇರುತ್ತೆ, ಅದಿರುತ್ತೆ ಇದಿರುತ್ತೆ ಅಂತ. ಬಟ್ ನಾನು ಯಾವುದಕ್ಕೂ ಹೆದರೋದಿಲ್ಲ ಫ್ರೆಂಡ್ಸ್. ಊರಿಂದ ಬಿಟ್ಟಾಯಿತು, ಈಗ ಬೆಂಗಳೂರು ಕಡೆ ಪಯಣ. ಸೊ ನೋಡಿ ಎಷ್ಟು ಬಿಸಿಲಿದೆ, ಸಖತ್ ಬಿಸಿಲಿದೆ. ಇವಾಗ ಬೆಂಗಳೂರಿಗೆ ಹೋಗಬೇಕು. ಇನ್ನು 170 ಕಿಲೋಮೀಟ್ರ್ ಇದೆ, ಹೋಗಬೇಕು. ಪ್ರಕೃತಿ ವಾತಾವರಣ ಎಲ್ಲ ಚೆನ್ನಾಗಿರುತ್ತಲ್ಲ, ನೋಡ್ತಾ ಇದ್ದರೆ ಬಿಟ್ಟು ಹೋಗಕ್ಕೆ ಮನಸ್ಸು ಬರೋಲ್ಲ. ಸೊ ಏನೂ ಮಾಡೋಕ್ಕಾಗಲ್ಲ, ಅನಿವಾರ್ಯ ಹೋಗಲೇಬೇಕು.